ಬಿಹಾರದ ಚುನಾವಣೆಯಲ್ಲಿ NDA ಗೆಲುವು ಮೋಸದ್ದ. ಮೋದಿ ಮೋಸ ಮಾಡಿ ಗೆದ್ರ. ಮೋದಿ ನಿತೀಶ್ ಜೋಡಿ ಗೆಲುವಿಗೆ ಕಾರಣವಾಗಿದ್ದು ವಿಶ್ವ ಬ್ಯಾಂಕ್ನ ಆ ಮೊತ್ತವನ್ನು ದುರುಪಯೋಗ ಪಡಿಸಿಕೊಂಡಿದ್ದ. ಈಗ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನಸುರಾಜ್ ಇರ್ಬೋದು, ಎಲ್ಲರೂ ಕೂಡ NDA ಗೆದ್ದಿದ್ದು, ಮೋದಿ ಗೆದ್ದಿದ್ದು ಮೋಸದಿಂದ, ನಿತೀಶ್ ಗೆದ್ದಿದ್ದು ಮೋಸದಿಂದ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇದು ನಿಜಕ್ಕೂ ಮೋಸನಾ? ಹಾಗಾದರೆ ಕಾಂಗ್ರೆಸ್, RJD ಇವೆಲ್ಲ ಮಾಡಿದ ಮೋಸಗಳೇನು? ಇವೆಲ್ಲವನ್ನು ನೋಡೋಣ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲವೂ ಫೇರ್ ಅನಿಸುತ್ತೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳಿದಾಗೆ ರಾಜಕೀಯದಲ್ಲಿ ರಣತಂತ್ರಕ್ಕಿಂತ ಕುತಂತ್ರವೇ ಹೆಚ್ಚು ಬಳಕೆ ಆಗುತ್ತೆ. ಅದನ್ನು ಕಾಂಗ್ರೆಸ್ ಬಳಕೆ ಮಾಡಿದರೆ ಸರಿ, BJP ಬಳಕೆ ಮಾಡಿದರೆ ತಪ್ಪ. ಹಾಗಾದರೆ ಕಾಂಗ್ರೆಸ್ ಎಲ್ಲಿ ಬಳಕೆ ಮಾಡಿತ್ತು ಅನ್ನೋದು ಕೂಡ ಹೇಳ್ತೀವಿ. ನಿಮಗೆ ಈ ಬಿಹಾರ ಚುನಾವಣೆಯಲ್ಲಿ BJP ಗೆದ್ದಿದ್ದು ಒಂದು ದೊಡ್ಡ ಯೋಜನೆಯನ್ನು ಮತದಾನ ನಡೀತಾ ಇರುವಾಗ ಕೂಡ ಮಹಿಳೆಯರ ಅಕೌಂಟ್ಗೆ ಹಾಕಿದ್ರಿಂದ ಹಣವನ್ನು ಅಂತ. ಅಂದರೆ ಇಲ್ಲಿ ಬಿಹಾರದಲ್ಲಿ ಮಾಡಿದ ಕೆಲಸ ಏನು ಅಂತ ಹೇಳಿದರೆ, ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಅಂಥೇಳಿ ಒಂದು ಪ್ಲ್ಯಾನನ್ನು ಘೋಷಣೆ ಮಾಡ್ತಾರೆ. ಅದು ಚುನಾವಣಾ ಘೋಷಣೆಗಿಂತ ಕೆಲವು ದಿನಗಳ ಹಿಂದೆ. ಆ ಪ್ಲ್ಯಾನ್ನ ಪ್ರಕಾರ 10,000 ಮಹಿಳೆಯರಿಗೆ, ಅಂದರೆ 1.5 ಕೋಟಿ ಮಹಿಳೆಯರಿಗೆ 10,000 ಹಣವನ್ನು ಕೊಡಲಾಗುತ್ತೆ. ಆ ಮಹಿಳೆಯರಿಗೆ ಕೊಟ್ಟ ಹಣದಲ್ಲಿ ಅವರು ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಮಾಡಿಕೊಂಡು ಬರಬೇಕು. ಅವರಿಗೆ 2 ಲಕ್ಷ ಹಣವನ್ನು, 1ರಿಂದ 2 ಲಕ್ಷ ಹಣವನ್ನು ಆಯಾ ಪ್ಲ್ಯಾನ್ಗೆ ತಕ್ಕಂತೆ ಸಾಲವಾಗಿ ಕೊಡಲಾಗುತ್ತೆ. ಅಂದರೆ 10,000ದಲ್ಲಿ ಅವರೊಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಬರ್ಬೇಕು. ಅದು ಯಾವುದಾದ್ರೂ ಒಂದು ಹೊಸ ಉದ್ಯೋಗದ ಪ್ಲ್ಯಾನ್ ಇರುತ್ತೆ. ಅದನ್ನು ರೆಡಿ ಮಾಡ್ಕೊಂಬಂದರೆ ಅದಕ್ಕೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಅಂತ ಹೆಸರಿಡು. ರೋಜ್ಗಾರ್ ಅಂದರೆ ಉದ್ಯೋಗ. ಸೊ ಮುಖ್ಯಮಂತ್ರಿಗಳ ಪ್ಲ್ಯಾನ್ ಇದು. ಅಂದರೆ ಮಹಿಳೆಯರಿಗೆ ರೋಜ್ಗಾರ್, ಅವರು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ, ಮತ್ತೊಬ್ಬರಿಗೆ ಉದ್ಯೋಗ ಕೊಡೋದಕ್ಕೆ ಮಾಡಿದಂಥ ಪ್ಲ್ಯಾನ್ ಇದು. ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಮಾಡಿ ಅದರ ಹಣವನ್ನು ಚುನಾವಣೆ ಅಂದರೆ ಮತದಾನ ಇರುವ ಹಿಂದಿನ ದಿನ ಕೂಡ ಮಹಿಳೆಯರ ಅಕೌಂಟಿಗೆ 10,000 ಬರುತ್ತೆ. ಈ 10,000 ಬಂದ ಖುಷಿಯಲ್ಲಿ ಮಹಿಳೆಯರು ಮತದಾನವನ್ನು BJPಗೆ ಮಾಡಿದ್ದಾರೆ, NDAಗೆ ಮಾಡಿದ್ದಾರೆ, ಅಂದರೆ JDU, BJP, LJPಗೆಲ್ಲ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದರೆ ಯಾರಾದರೂ 10,000 ಅಕೌಂಟಿಗೆ ಬಂದರೆ ಖುಷಿಯಾಗಿ ಮತ ಹಾಕೋದಿಲ್ವಾ? ಇನ್ನು ಇದಕ್ಕೆ ಪೂರಕ ಅನ್ನೋ ಹಾಗೆ ಮೊದಲ ಹಂತದಲ್ಲೂ ಮಹಿಳೆಯರ ಮತದಾನ ಹೆಚ್ಚಾಗಿದೆ, 2ನೇ ಹಂತದಲ್ಲೂ ಮಹಿಳೆಯರ ಮತದಾನ ಹೆಚ್ಚಾಗಿದೆ. ಒಟ್ಟಾರೆ ಬಿಹಾರ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ. ಅದಕ್ಕೆ 2 ಕಾರಣ. ಒಂದು, ಈ ಏನು ಛಟ್ ಪೂಜಾ ಇದ್ದಿದ್ದು, ಛಟ್ ಪೂಜಾ ಸಂದರ್ಭದಲ್ಲಿ ಬಿಹಾರದಲ್ಲಿ ಭಾಳ ದೊಡ್ಡ ಹಬ್ಬ. ದೇಶಾದ್ಯಂತ ಆ ಹಬ್ಬವನ್ನು ಆಚರಿಸೋದಕ್ಕೆ ಬಿಹಾರಿಗಳು ಬಿಹಾರಕ್ಕೆ ಬರ್ತಾರೆ. ಆಗ ಮತದಾನ ಇದ್ದಿದ್ದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಈ ರೀತಿ ಮಹಿಳೆಯರ ಮತದಾನ ಹೆಚ್ಚೋದಕ್ಕೆ ಅವರ ಅಕೌಂಟಿಗೆ 10,000. ಹಾಗಂತೇಳಿ ಏನು ಎಲ್ಲ ಮಹಿಳೆಯರಿಗೂ ಕೊಟ್ಟಿರಲಿಲ್ಲ, ಎಲ್ಲ ಮಹಿಳೆಯರಿಗೂ ಕೊಡೋದಕ್ಕೂ ಕೂಡ ಅಸಾಧ್ಯ. 1.5 ಕೋಟಿ ಮಹಿಳೆಯರಿಗೆ ಕೊಡಲಾಗಿತ್ತು ಅನ್ನೋದು ಕೂಡ ತುಂಬ ದೊಡ್ಡ ಏನು ಗ್ಯಾರಂಟಿನೇ. ತುಂಬ ದೊಡ್ಡ ಹಣವನ್ನೇ ಕೊಟ್ಟಿದ್ರು. ಅದು 14,000 ಕೋಟಿ ಆಗಿತ್ತು. ಆ ಹಣವನ್ನು ಎಲ್ಲಿಂದ ತಂದರು? ಆ ಹಣ ಕೊಟ್ಟಿದ್ದರಿಂದನೇ BJP ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಅಂತ ಎಲ್ಲ ಪಕ್ಷಗಳ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ಇದು BJPಯ ಮೋಸ ಅನ್ನೋದಾದರೆ, ಕರ್ನಾಟಕದಲ್ಲಿ ಉಪಚುನಾವಣೆಗಳಾಯ್ತಲ್ಲ, ಮೋಸ ಅಂತ ಹೇಳ್ತಾ ಇರುವಂಥ ಕಾಂಗ್ರೆಸ್ನ ನಾಯಕರು ಅವರು ಕರ್ನಾಟಕದಲ್ಲಿ ಮಾಡಿದ್ದೇನು? ಉಪಚುನಾವಣೆಗಳು ಬಂದಾಗ, ಅದು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದ ಉಪಚುನಾವಣೆ ಬಂದಾಗ, ಆ ಉಪಚುನಾವಣೆ ಮತದಾನಕ್ಕಿಂತ ಒಂದಿನ ಹಿಂದೆ ಮಹಿಳೆಯರ ಅಕೌಂಟ್ಗೆ, ಅಂದರೆ ಶಿಗ್ಗಾವಿಯ, ಸಂಡೂರಿನ, ಚನ್ನಪಟ್ಟಣದ ಮಹಿಳೆಯರ ಅಕೌಂಟಿಗೆ ಹಣ ಹೋಗುತ್ತೆ. 6,000, 4,000, ಅಂದರೆ 1 ಕಂತು, 2 ಕಂತು, 3 ಕಂತಿನ ಹಣ ಒಟ್ಟಿಗೆ ಹೋಗುತ್ತೆ. ಅದಕ್ಕೆ ಲೆಕ್ಕ ಇಲ್ಲ, ಏನಿಲ್ಲ. ಹಿಂದೆ ಎಷ್ಟು ಕಂತು ಕೊಟ್ಟಿದ್ರು, ಈಗ ಉಳಿದಿರೋ ಕಂತುಗಳದ್ದು ಹಾಕಿದ್ದಾರಾ? ಆಲ್ಮೋಸ್ಟ್ ಇವರ ಯೋಗ್ಯತೆಗೆ ಯಾರೂ ಕೂಡ ಕರೆಕ್ಟಾಗಿ ಗೃಹಲಕ್ಷ್ಮಿನ ಹಾಕ್ತಾನೇ ಇಲ್ಲ ಇಲ್ಲಿಯವರೆಗೂ. ಹಾಗಾಗಿ ಆಗಲೂ ಕೂಡ ಒಂದು 2-3 ಕಂತು ಉಳಿಸ್ಕೊಂಡಿದ್ರು. ಆ 3 ಕಂತಿದ್ದು 2 ಕಂತಿದ್ದು ಒಟ್ಟಿಗೆ ಹಾಕಿದರು. ಇಷ್ಟು ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆ ಬಂದಾಗ ಕೂಡ ಇದನ್ನೇ ಮಾಡಿದ್ದಾರೆ ಇವರು. ಹಾಸನದಂಥ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯನ್ನು, JDSನ ಬಾಹುಳ್ಯದ ಕ್ಷೇತ್ರದಲ್ಲಿ ಬಹಳ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಂದರೆ ಚುನಾವಣೆಗಿಂತ 4 ದಿನ ಮೊದಲು ಮಹಿಳೆಯರ ಅಕೌಂಟಿಗೆ 4,000, 6,000 ಹಣ ಹಾಕೋದು. ಇದನ್ನು ಲೋಕಸಭೆಯಲ್ಲಿ ಮಾಡಿದ್ದು ಜಗಜ್ಜಾಹೀರಾಗಿದೆ, ಮಹಿಳೆಯರಿಗೆ ಗೊತ್ತಿದೆ. ಈ ವಿಚಾರವನ್ನು ನಾವು ಕೂಡ ಸುದ್ದಿ ಮಾಡಿದ್ದೀವಿ. ಆ ದಿನಗಳಲ್ಲೇ ನಮ್ಮ ಒನ್ ಇಂಡಿಯಾದಲ್ಲೇ ಈ ಸುದ್ದಿಗಳನ್ನು ಬಿತ್ತರಿಸಿದ್ದೀವಿ. ಈ ಸುದ್ದಿಯನ್ನು ನಾನೇ ಹೇಳಿದ್ದೀನಿ. ಸೊ ಹೀಗಿರುವಾಗ ಈಗ ಬಿಹಾರದಲ್ಲಿ BJP ಮಾಡಿದ್ದನ್ನು ಮೋಸ ಅಂತ ಲಬಲಬೋ ಅಂತ ಬಡ್ಕೊಳ್ತಾ ಇರೋರು ಹಿಂದೆ ತಾವು ಮಾಡಿದ್ದು ಮೋಸ ಅಂತ ಒಪ್ಕೋಬೇಕಲ್ವಾ?
ಅದು ಮೋಸ ಅನಿಸೋದಿಲ್ಲ. ಆದರೆ ಬಿ ಜೆ ಪಿಯವ್ರು ಮಾಡಿದರೆ ಮಾತ್ರ ಮೋಸ, ಬಿಹಾರದಲ್ಲಿ ಮಾಡಿದರೆ ಮಾತ್ರ ಮೋಸ. ಅಂದರೆ ತಾವು ಈ ರೀತಿ ಮಾಡಿ ಯಾವುದಾದ್ರೂ ರಾಜ್ಯನ ಗೆದ್ಕೋಬೋದು, ಆದರೆ ಬೇರೆ ಪಕ್ಷದವ್ರು ಗೆದ್ಕೊಂಡಾಗ ಮಾತ್ರ ಅದನ್ನು ಮೋಸ ಅಂತ ಹೇಳ್ತಾರೆ. ಮುಂದೆ ಈಗ ಅಲ್ಲಿ RJD ಇತ್ತಲ್ಲ, ಸೋತಂತ RJD 25 ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದು, ಅವರು ಘೋಷಣೆ ಮಾಡಿದ್ದು ಯಾಕೆ ಸಂಕ್ರಾಂತಿಗೆ, ಅಂದರೆ ಜನವರಿ 15ಕ್ಕೆ 14ಕ್ಕೆ ನಿಮ್ಮ ಅಕೌಂಟಿಗೆ 30,000 ಬಂದು ಬೀಳುತ್ತೆ ಮಹಿಳೆಯರಿಗೆ ಅಂತ. ಇಲ್ಲಿ BJPಯವರು ಮಹಿಳೆಯರ ಅಕೌಂಟಿಗೆ 10,000 ಹಾಕ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಅವ್ರು 10 ಹಾಕ್ತಾ ಇದ್ದಾರೆ, ನಾವು ಜನವರಿ 14ಕ್ಕೆ 15ಕ್ಕೆ 30 ಹಾಕ್ತೀವಿ ಅಂತ ಅವರು ಕೂಡ ಆಮಿಷ ಒಡ್ಡಿದ್ದೆ. ಅವ್ರು ಮಾಡಿದ್ದು ಅದೇ ಕೆಲಸವನ್ನೇ. ಈ ರೀತಿ ತಾವು ಮಾಡೋದು ಮಾತ್ರ ಸರಿ, ಮತ್ತೊಬ್ಬರು ಮಾಡೋದು ತಪ್ಪು ಅಂತ ಹೇಳುವಂಥ ರಾಜಕೀಯ ಪಕ್ಷಗಳ ಈ ಏನು ವಾಗ್ದಾಳಿಗಳು, ಇವ್ರನ್ನ ಕಂಡ್ರೆ ಅವರು ದೂರೋದು, ಅವ್ರ ಮೇಲೆ ಇವ್ರ ಕೆಸರು ಏರ್ಚೋದು, ಇವ್ರ ಮೇಲೆ ಅವ್ರ ಕೆಸರು ಏರ್ಚೋದು, ಇದು ನಡೆದೇ ಇರುತ್ತೆ. ರಣತಂತ್ರಗಳು ರಾಜಕೀಯದಲ್ಲಿ, ಕುತಂತ್ರಗಳು ರಾಜಕೀಯದಲ್ಲಿ ಬಹಳ ಸಹಜವಾಗಿ ನಡೀತವೆ. ಹಾಗಾಗಿ ಕೈಲಾಗದವರು, ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೈಲಾಗದವರು ಏನನ್ನು ಬೇಕಾದರೂ ಹೇಳ್ತಾರೆ ಅಂತ BJPಯವ್ರು ಹೇಳ್ತಾ ಇದ್ದಾರೆ. ಇದು ಸಹಜ. ಇದನ್ನು ಎಲ್ಲರೂ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಿದ್ರೆ ಅಥವಾ RJD ಅಧಿಕಾರದಲ್ಲಿದ್ದಿದ್ರೆ ಅವರು ಇದನ್ನೇ ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ ಅದನ್ನೇ ಅಲ್ವಾ ಮಾಡಿದ್ದು. ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಕೊಟ್ಟು 2,000 ಮಹಿಳೆಯರ ಅಕೌಂಟಿಗೆ ಪ್ರತಿ ತಿಂಗಳು ಬರುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿ ಈಗಲೂ ಕೂಡ ಅದನ್ನು ಹೇಳ್ಕೊತಾನೆ ಇರ್ತಾರೆ. ಆದರೆ ತಿಂಗಳು ಅಕೌಂಟಿಗೆ 2,000 ಬಂದಿದ್ದೇ ಇಲ್ಲ. ಅದು ಎಲ್ಲೋ 3 ತಿಂಗಳಿಗೋ 6 ತಿಂಗಳಿಗೋ 2,000 4,000 ಅಕೌಂಟಿಗೆ ಬರುತ್ತೆ. ಹಬ್ಬ ಅಂದಾಗ ಒಂದು ಸಾರಿ ಹಾಕ್ತಾರೆ, ಇಲ್ಲಾಂದರೆ ಎಲೆಕ್ಷನ್ ಬಂದಾಗ ಒಂದು ಸಾರಿ ಹಾಕ್ತಾರೆ. ಇವರು ಮಾಡೋದನ್ನ ಮೋಸ, ಮತ್ತೊಬ್ಬರು ಮಾಡೋದು ಮಾತ್ರ, ಇವರು ಮಾಡೋದು ಮೋಸ, ಅದನ್ನು ಎಲ್ಲರೂ ಸರಿ ಅನ್ಬೇಕು. ಮತ್ತೊಬ್ಬರು ಮಾಡೋದು ಮೋಸ ಅಂತ ಇವರು ಅದನ್ನು ಸಾರಿ ಹೇಳಿ ಮೋಸ ಮಾಡಿ ಚುನಾವಣೆ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಜನರಿಗೆ ಗೊತ್ತಾಗುತ್ತೆ. ಜನರಿಗೆ ಗೊತ್ತು ಎಲ್ಲರೂ ಮಾಡೋದು ಚುನಾವಣೆ ಗೆಲ್ಲೋದಕ್ಕೇನೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನೋ ರೀತಿ ಎಲ್ಲರೂ ಮಾಡೋದು ಚುನಾವಣೆ ಗೆಲ್ಲೋದಕ್ಕೆ. ಇವರಿದ್ದರೆ ಇವರು ಮಾಡ್ತಾಯಿದ್ರು, ಅವರಿದ್ದರೆ ಅವರು ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಗೊತ್ತಿರುತ್ತೆ ಜನರಿಗೆ, ಈ ಚುನಾವಣೆ ಆದಮೇಲೆ ಇವರೇನು ಕೊಡೋದಿಲ್ಲ, ರಸ್ತೆ ಸರಿ ಮಾಡಿಸೋದಿಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಸರಿ ಇರೋದಿಲ್ಲ, ಸೇಫ್ಟಿ ಇರೋದಿಲ್ಲ ಮಹಿಳೆಯರಿಗೆ. ಆಮೇಲೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುತ್ತೆ, ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ನಿಲ್ಲೋದಿಲ್ಲ, ಕ್ರೈಮ್ ಕಡಿಮೆ ಆಗೋದಿಲ್ಲ. ಇವೆಲ್ಲ ಗೊತ್ತಿರುತ್ತೆ ಜನರಿಗೆ. ಅದಕ್ಕೆ ಚುನಾವಣೆ ವೇಳೆಯಲ್ಲಿ ಬಂದಿದ್ದಷ್ಟನ್ನು ಬಂದ ಹಾಗೆ ತಗೋಬಿಡೋಣ, ಇನ್ನೇನೂ ಇವರು ಮಾಡೋದಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಮುಂದಿನ 5 ವರ್ಷ ನಾವು ಲಬಲಬೋ ಅಂತ ಬಾಯಿ ಬಡ್ಕೋಬೇಕಷ್ಟೇ, ಈಗ ಎಷ್ಟು ಆಗ್ತಾರೋ ಅಷ್ಟು ತಗೋಬಿಡೋಣ ಅನ್ನುವ ಮನಸ್ಥಿತಿಗೆ ಜನರು ಕೂಡ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲವೂ ಸರಿನೇ, ಚುನಾವಣೆ ಗೆಲ್ಲೋದಕ್ಕಾಗಿ ಇದನ್ನು ಮಾಡ್ತಾರೆ. ಲೋಕಾರೂಢಿ ಇದು ನಡೀತಾ ಇದೆ. ತಪ್ಪು ಅಂದರೆ ಅದು ನೀತಿ ನಿಯಮಗಳು ಇದ್ದು ಅದನ್ನು ಎಲ್ಲರೂ ಫಾಲೋ ಮಾಡಿದರೆ ತಪ್ಪು. ಒಬ್ಬರು ಮಾಡಿ ಮತ್ತೊಬ್ಬರು ಮಾಡ್ದೇನೆ ಇವ್ರನ್ನ ಅವ್ರು ದೂರೋದು, ಅವ್ರನ್ನ ಇವ್ರು ದೂರೋದು ರಾಜಕೀಯದಲ್ಲಿ ನಡೀತಾನೆ ಇರುತ್ತೆ. ಇದನ್ನು ಈಗ ಬಿಹಾರದಲ್ಲೂ ನೋಡಿದ್ದೀವಿ ಅಷ್ಟೇ.